ಇವಳೆ 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 ನಾನು ತೋಡುತ್ತಾವಲಾದ್ರೂ ಹೋಗಿ ಬರ್ತೀನಿ ಕಣೆ ಒಂದ್ ಗಳಿಗೆ. ನನಗೆ ಬೇಜಾರಾಗ್ತೈತೆ. ಒಂದ್ ಗಳಿಗೆ ಹೋಗ್ಬಿಟ್ಟು ಅಡ್ಡ ಆಡ್ಕೊಂಡ್ ಬರ್ತೀನಿ. ಏನಾರ ಕೆಲಸ ಗಿಲ್ಸ ಏನಾರ ಇದ್ರೆ ಮಾಡ್ಕೊಂಡು ಮುಗಿಸ್ಕೊಂಡ್ ಬರ್ತೀನಿ. ಮತ್ತೆ ಹುಡುಕಾಡ್ಬೇಡ ನೀನು. ಎಲ್ಲೋಯ್ತು ನಮ್ಮ ಅಜ್ಜ ಈಟೋತ್ತರ್ಗು ಇಲ್ಲೇ ಮಂತಾವ್ಲೆ ಕೂತ್ಕೊಂಡು ಇವಾಗೆಲ್ಲ ಹೋಯ್ತು ಅಂತ ಮತ್ತೆ ಸರಿನಾ? ಹೇಳ್ದಂಗೆ ಕೇಳ್ದಂಗೆ ಹೋಗ್ತೀಯಲ್ಲ ಅಜ್ಜ ಅಂತ ರೇಗಾಡ್ಬೇಡ. ತೋಡುತ್ತಾ ಹೋಗ್ತಿದ್ದೀನಿ. ನಾನು ಬರ ನೀನು ಅಲ್ಲ ಹೊರಟ್ಬಿಟ್ಟೆ ಅನ್ನೋ ಅಲ್ಲೇ ತೋಟದತ್ರ. ಮಂತಾಬ ಬಂದ್ಗಳಿಗೆ ಸಮಾಧಾನದಿಂದ ಕೂತ್ಕೊಳ್ಳೋಣ, ಸುಧಾರಿಸ್ಕೊಳ್ಳೋಣ ಅನ್ನಂಗಿಲ್ಲ. ಅಲ್ಲ ಹೊರಟ್ಬಿಟ್ಟೆ ನೋಡುವಲೆ. ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಿರ್ತೀಯೋ ಏನಪ್ಪ ಅತ್ಲಾಗಿ. ಸರಿ ಆಯ್ತು. ಹೊಟ್ಟೆ ತುಂಬ ಊಟ ಮಾಡ್ದೆ ತಾನೆ ಮತ್ತೆ ನೀನು? ಇದೊಳ್ಳೆ ಕತೆ ಆಗೋದ್ ಕಣೆ ಇವಳೆ. ಅಲ್ಲ ಕಣೆ, ನಿನ್ ಮುಂದೆನೆ ಅಮ್ಮಣ್ಣಿ ಸರೋಜಮ್ಮ ಒಂದ್ ತಟ್ಟೆ ಅನ್ನ ಒಂದ್ ಮುದ್ದೆ ಹಾಕಿ ಕೊಟ್ಟಿದ್ದಾಳೆ. ಹೊಟ್ಟೆ ತುಂಬಾ ಊಟ ಮಾಡಿದೀನಿ. ಹೊಟ್ಟೆ ತುಂಬಾ ಊಟ ಮಾಡ್ದ ಅಂತ ತಿರ್ಗಾ ಆಗಾಗಲ್ಲ ಕೇಳ್ಬೇಡ. ಸುಮ್ಕಿರು, ಊಟ ಮಾಡಿದೀನಿ. ನಾನು ಇನ್ ಬರ್ತೀನಿ. ಅದೇನು ಊಟ ಮಾಡ್ತೀಯೋ ಏನೋ ನನ್ಗಂತೂ ಗೊತ್ತಿಲ್ಲ ಕಣಪ್ಪ ಅತ್ಲಾಗಿ. ಒಂದ್ ಮುದ್ದೆ ತಿಂದೆ, ರೈಸ್ ತಿಂದೆ, ಒಂದ್ ತಟ್ಟೆ ತುಂಬಾ ರೈಸ್ ತಿಂದೆ ಅಂತ ಬೇರೆ ಹೇಳ್ತಿರ್ತೀಯ. ನಾನು ಇವತ್ತಿನವರೆಗೂ ನೋಡ್ದಂಗೆ ಒಂದ್ ತಟ್ಟೆ ತುಂಬಾ ನೀನು ಅನ್ನ ತಿಂದಿರೋದು ನನ್ನ ಜೀವನದಲ್ಲೂ ನೋಡಿಲ್ಲ. ಬರೀ ಸುಳ್ಳು ಹೇಳ್ತಿರ್ತೀಯ. ಅಷ್ಟ್ ಮುದ್ದೆ ತಿಂದೆ, ಇಷ್ಟ್ ಮುದ್ದೆ ತಿಂದೆ, ಅನ್ನ ತಿಂದೆ, ಅಲ್ಲಿ ತಿಂದೆ, ಇವ್ರ ಮನೇಲಿ ತಿಂದೆ, ನೇತ್ರಮ್ಮ ಮನೆ ತಿನ್ಕೊಂಡ್ ಬಂದೆ. ಬರೀ ಹಿಂಗೆ ಸುಳ್ಳೆ ಹೇಳ್ತಿರ್ತೀಯ ಕಣ್. ಹೇಳು, ನನಗ್ ಗೊತ್ತಿಲ್ವಾ? ಊಟನೂ ಸರಿಯಾಗಿ ಮಾಡಲ್ಲ, ಏನಿಲ್ಲ. ಆಯ್ತು ಸುಮ್ಕಿರಿ ಅತ್ಲಾಗಿ, ಹೋಗ್ಲಿ ಅತ್ಲಾಗಿ. ಅದ್ ಯಾಕೆ ಹಿಂಗ ಆಡ್ತೀಯ? ಎಲ್ಲಾರು ಹೋದ್ರೆ ಆಯ್ತು, ಎಲ್ಲಾದ್ರೂ ಹೊಲ್ಟ್ರೆ ಆಯ್ತು. ಒಲೆ ನಿಂದೊಳ್ಳೆ ನಿಂದು ಏನಾದ್ರೂ ಒಂದ್ ಹೇಳ್ತೀಯ ಮಾರ್ತಾಗಿ ಬಲು ಬೇಜಾರಾಗಿ ಹೋಗ್ಬಿಡುತ್ತೆ ನನ್ಗಂತೂ ಅತ್ಲಾಗಿ. ಸುಮ್ಕಿರು. ನಾನು ಹೋಗ್ ಬರ್ತೀನಿ. ಆಯ್ತಾಯ್ತು. ಹಂಗೆ ಅತ್ಲಾಗಿಂದ ಬರ್ಬೇಕಾದ್ರೆ ಮಾವಿನಕಾಯಿ ಇದ್ರೆ ಮಾವಿನಕಾಯಿ ಕುಯ್ಕೊಂಬ ಒಂದ್ 2-3. ಹುಡುಗಿ ಮಗ ಅವಳು ಪವಿತ್ರಮ್ಮ ಏನೋ ಮಾವಿನಕಾಯ್ದು ಗೊಜ್ಜು ಮಾಡಿಬಿಟ್ಟು ಚಿತ್ರಾನ್ನ ಮಾಡ್ತೀನಿ ಅಂತ ಹೇಳ್ತಿದ್ಲು. ಹಂಗಾಗಿ ಕುಯ್ಕೊಂಬ ಒಂದ್ 2-3. ಅಲ್ ಕಣೆ ಇವಳೆ, ಇನ್ನೇನ್ ಎಲ್ಲಾ ಮಾವಿನಕಾಯಿ ಎಲ್ಲ ಕುಯ್ಕೊಂಡು ಹೋದ್ರು. ಎಲ್ಲಾರು ಮಾರ್ಬಿಟ್ನಲ್ಲೇ ಮಾವಿನಕಾಯಿ ಎಲ್ಲಾದನು. ಅಲ್ಲೇ ಸ್ವಲ್ಪ ಇನ್ನೊಂದ್ ಮರ ಬಿಟ್ಟಿದೀವಿ. ಇನ್ನೊಂದ್ ಮರದಲ್ಲಿ ಇನ್ನೇನ್ ಎಲ್ಲಾದನು ಹಣ್ಣಾಕ್ ಕುಂತವೆ. ಕಾಯಿ ಎತ್ಲಾಗಿಂದ ಸಿಗುತ್ತೆ ಈಗ ಹಣ್ಣಾಗ ಟೈಮಲ್ಲಿ ಮಾವಿನಕಾಯಿಗಳು. ಮಾವಿನಕಾಯಿ ಸಿಗಲ್ಲ. ಈಗ ಒಂದ್ ಕೆಲಸ ಮಾಡ್ತೀನಿ ಕಣ್ ಬಿಡು, ಅದಕ್ಕೇನಂತೆ. ನಿಂಬೆಹಣ್ಣು ಬಿಟ್ಟವಲ್ಲ, ನಿಂಬೆಹಣ್ಣ ಕುಯ್ಕೊಂಬರ್ತೀನಿ ಕಣ್. ಹೇಳು. ಸರಿ ಆಯ್ತು, ಏನೋ ಒಂದ್ ಮಾಡು. ಇನ್ನೇನ್ ಮಾಡಕ್ ಆಗುತ್ತೆ ಅತ್ಲಾಗಿ. ಆ ಮಗ ಆಸೆ ಪಡ್ತಿದ್ದು ಅತ್ಲಾಗಿ ತಗೊಂಬಂದಿದ್ರು ಆಗ್ತಿತ್ತು ಅತ್ಲಾಗಿ. ಎಲ್ಲಾದ್ರೂ ವ್ಯವಸ್ಥೆ ಮಾಡ್ಬಿಟ್ಟು ಇವಾಗ ಬೇಡ ಕಣ್, ಹೋಗು ಅತ್ಲಾಗಿ. ಇನ್ನೇನ್ ಮಾಡಕ್ ಆಗುತ್ತೆ. ಬೇಗ ಹೋಗ್, ಬೇಗ ಬಾ. ಬಿಸ್ಲಲ್ಲಿ ಅಲ್ಲಿ ಇಲ್ಲಿ ಕೂತ್ಕೊಂಡು ಗಂಟು ಕಟ್ಲೆ ಹರಟೆ ಹೊಡ್ಕೊಂಡ್ ಕೂತ್ಕೋಬೇಡ. ರಪ್ಪನ್ ಬರೋದ್ ಕಲಿ. ಅಗಳ ಈ ಹುಡುಗರು ಯಾಕಪ್ಪ 3-4 ಜನ ಹಿಂಗ್ ಬರ್ತಿದಾರ ಇವ್ರು? ಕುಮಾರಣ್ಣ, ರಮೇಶಪ್ಪ, ಗಜೇಂದ್ರ ಎಲ್ಲಾರು ಯಾಕೆ ಇಷ್ಟೊಂದು ಆತ್ರದಿಂದ ಬರ್ತಿದಾರಲ್ಲ? ಏನಾಯ್ತು? ಓಹೋ, ಇವ್ರು ಬರೀ ಕಿತಾಪತಿನೇ ಮಾಡ್ತಿರ್ತಾರ ಕಣಪ್ಪ. ಇವ್ರು ಎಲ್ಲಾರು ಸೇರ್ಕೊಂಡ್ಬಿಟ್ರೆ ಅತ್ಲಾಗಿ. ತಿರ್ಗಾ ನನಗೆ ಏನ್ ಹೇಳೋದಕ್ ಬರ್ತಿದಾರ ಏನೋ ಒಂದು ಗೊತ್ತಾಗ್ತಿಲ್ಲ. ಇಲ್ಲ ನಮ್ಮ ಮೊದ್ಲು ಕಣ್ಣಿ ಕಾಣದಾಗ ಹೋಗ್ಬಿಡ್ಬೇಕು, ಇಲ್ಲ ಅಂದ್ರೆ ತಲೆ ತಿಂತಾರ ಇವ್ರು. ಬರ್ತಿರೋದ್ ನೋಡಿದ್ರೆ ಗೊತ್ತಾಗ್ತೈತೆ ಏನೋ ವಿಚಾರ ಮಾತಾಡೋದಿಕ್ಕೆ, ಇಲ್ಲ ನನಗ್ ತಲೆ ತಿನ್ನೋದಿಕ್ಕೆ, ನನ್ನ ಹತ್ರ ಕೆಲ್ಸಗಳು ಮಾಡಿಸ್ಕೊಳಕ್ಕೆ ಇವ್ರು ಬರ್ತಿರೋದು. ಇಲ್ಲಿಂದ ಮೊದ್ಲು ಹೋಗ್ಬಿಡ್ಬೇಕು. ಇವ್ರ ಕಣ್ಣಿಗಂತೂ ಬೀಳಲೇಬಾರದು ನಾನು. ಇಲ್ಲಾಂದ್ರೆ ನನ್ಗೆ ತೋಟ ತಾವ್ಲು ಕಳ್ಸಲ್ಲ, ಎಲ್ಲೂ ಕಳ್ಸಲ್ಲ ಅತ್ಲಾಗಿ. ಒಂದ್ ಕೆಲ್ಸಾನು ಮಾಡಲ್ಲ ಇವ್ರು, ನನಗೂ ಮಾಡಕ್ ಬಿಡಲ್ಲ. ಹಂಗಾಗ್ಬಿಟ್ಟೈತೆ. ಸದ್ಯ ಅಪ್ಪ ಹೆಂಗ ಎಲ್ಲೂ ತೋಟತಾವ್ ಎಲ್ಲೂ ಹೋಗಿಲ್ಲ. ಗೌಡ್ರು ಮಂತಾವ್ಲಾಗ್ಲಿ, ತೋಟದ ಮಂತಾವ್ಲಾಗ್ಲಿ ಎಲ್ಲೂ ಹೋಗಿಲ್ಲ. ಸದ್ಯ ಹಿಂಗೂ ಏನು ಒಳ್ಳೇದೇ ಆಗೋಯ್ತು. ಹೋಗ್ರಪ್ಪ, ಹೋಗ್ಬಿಟ್ಟು ಅದೇನ್ ಕೇಳ್ರಿ ಅಪ್ಪ ಹಿಂಗೆ ನೀವೇನೆ. ಇದೊಳ್ಳೆ ಚೆನ್ನಾಗಾಯ್ತು ಈ ಕುಮಾರಣ್ಣನಿಂದ. ಅಲ್ಲ ಕಣಣ್ಣ, ನೀನ್ ಇಲ್ಲಿವರೆಗೂ ಕರ್ಕೊಂಬಂದ್ಬಿಟ್ಟು ಇವಾಗ ನೋಡಿರ ನೀನು ಚಿಕ್ಕಪ್ಪನ ಮುಂದೆ ಮಾತಾಡ್ದಲ್ಲ ನೀನು. ನೀವೇ ಹೋಗಿ ಕೇಳ್ರಿ ಅಂತ ಹೇಳ್ತಿದ್ಯಾ. ಬಾರ ಅಣ್ಣಯ್ಯ, ಪ್ಲೀಸ್ ಕಣ. ಯಾಕೆ ಹಿಂಗೆಲ್ಲ ಅಯ್ಯೋ ಅನ್ನಿಸ್ತಿದ್ಯಾ? ನೀನ್ ಹೇಳಿದ್ರೆ ನೆನ ಕಣ ಮಾತು ಕೇಳೋದು. ದೊಡ್ಡಪ್ಪ ನಾನು ಚಿಕ್ಕಪ್ಪ ನೀನೇ ಮುಂದೆ ನಿನ್ ಕಡದಲ್ಲಿ ನೀನು ಹಿಂದಿಂದೆ ಹೋದ್ರೆ ಸರಿ ಆಗುತ್ತಾ? ಬಾ ಹೋಗೋಣ. ಅದೇ ಯಾಕೆ ಈ ಹುಡುಗರು ಅಲ್ಲೇ ನಿನ್ಕೊಂಡ್ಬಿಟ್ಟು ಗುಸು ಪಿಸ್ ಅಂತ ಮಾತಾಡ್ತಿದ್ದಾರೆ? ಇವ್ರಿಗೆ ಏನಾಯ್ತಂತ ಕಾಣನ? ಅಲ್ಲ, ಏನೋ ಮಾತಾಡ್ಬೇಕು, ಏನೋ ಕೇಳ್ಬೇಕು ಅಂತ ನನ್ ತಾವ್ಲೆ ಬಂದಿದ್ದಾರೆ. ಅದ್ ಏನಂತ ಬಾಯ್ ಬಿಟ್ಟು ಹೇಳ್ತಿಲ್ಲ, ಏನಿಲ್ಲ. ಏನಾಗಿರ್ಬೇಕು ಇವ್ರಿಗೆ ಪಾಪ? ಲೇ, ಏನಾದ್ರು ಆಯ್ತು, ಬರೋ ಇಲ್ಲೇ, ಮುಂದೆ ಬರೋ ಇಲ್ಲೇ. ಯಾಕ್ರೆ ಹಿಂಗಾಡ್ತಿದ್ರ? ಅಲ್ಲೇ ನಿನ್ಕೊಂಡ್ಬಿಟ್ಟು ಗುಸು ಪಿಸು ಅಂತ ಮಾತಾಡ್ತಿದ್ರ? ಬರೋ ಇಲ್ಲೇ, ಅದೇನ್ ಮಾತಾಡ್ ಬರೋ ಇಲ್ಲೇ. ಅಣಯ್ಯ ಕುಮಾರಣ್ಣಯ್ಯ, ಈಗ ಒಂದ್ ಕೆಲಸ ಮಾಡೋಣ. ಚಿಕ್ಕಪ್ಪನ್ ತಾವ ನಾನು ಮಾತಾಡ್ತೀನಿ, ಎಲ್ಲಾ ವಿಚಾರ ನಾನು ಹೇಳ್ತೀನಿ ಚಿಕ್ಕಪ್ಪಂಗೆ, ಸರಿನಾ? ನೀನು ಅಲ್ಲಿ ದೊಡ್ಡಪ್ಪನ ಹತ್ರ ಮಾತಾಡ್ಕೊಂಡ್ಬಿಡು, ಅಪ್ಪನ ಹತ್ರ ಮಾತಾಡ್ಕೊಂಡ್ಬಿಡು ನೀನು. ಅಲ್ಲ ಇವ್ರು ನೋಡಿ, ಇವ್ರು ಇರತ್ತಾಕಿ ಇದ್ಬಿಟ್ಟು ನನಗೆ ಮುಂದೆ ಕಳಿಸ್ಬಿಟ್ರಲ್ಲ ಇವರು. ಲೋ ಗಜೇಂದ್ರ, ಕುಮಾರಣ್ಣಯ್ಯ, ಬಾರಣ್ಣಯ್ಯ, ನೀವು ಮಾತಾಡ್ರಿ. ಅಪ್ಪನ ಮುಂದೆ ಏನು ಮಾತಾಡ್ದಂಗೆ ನೀವು ಹಿಂದೆ ಉಳ್ಕೊಂಡ್ಬಿಟ್ರಿ ನೀವು. ತಡಿಯಲ್ಲ ಪಾಪ, ಅದ್ ಯಾಕೆ ಹಿಂಗ ಆಡ್ತಿದ್ಯಾ ರಮೇಶ? ನಾವು ಮಾತಾಡ್ತೀವಿ ಕಣ್, ಸುಮ್ಕಿರು ನೀನು. ಆರಾಮಾಗಿ ನಿನ್ಕ ನೀನು. ಪಾಪ ಕುಮಾರಣ್ಣ, ಗಜೇಂದ್ರ, ಯಾಕ್ರಪ್ಪ ಏನಾಯ್ತ್ರ? ಏನಾರ ತೊಂದ್ರೆ ಏನಾದ್ರು ಆಯ್ತೆ ಅಂದ್ರು? ಏನಾಯ್ತಂತ ಬಾಯ್ ಬಿಟ್ಟು ಹೇಳೋದ ಏನಿಲ್ಲ ನನ್ನ ಮುಂದೆ. ನನಗೆ ಭಯ ಆಗಲ್ವೇ ಅಂದ್ರಲ್ಲ, ಏನಂತ ಹೇಳ್ರಪ್ಪ. ಅದ್ ಏನಾಯ್ತ ತೊಂದ್ರೆ ಅಂತದ್ದು?
ಯಾಕೆ ಎಲ್ಲ ಗುಸು ಪಿಸ್ ಪಿಸು ಅಂತ ಮಾತಾಡ್ತಿದ್ದೀರಾ? ನೀವು ಬರ್ತೀರಾ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತೈತೆ ಏನೋ ವಿಚಾರ ನಂತವ ಮಾತಾಡ್ಬೇಕಂತಾನೆ ಬರ್ತಿದ್ದೀರಾ ಅಂತಾನೆ ನನಗೆ ಗೊತ್ತಾಗೋಯ್ತು. ಚೆನ್ನಾಗಿದ್ದೇನೆ, ಏನಾಯ್ತಂತ ಬಾಯ್ಬಿಟ್ಟು ಹೇಳ್ರಿ ಮೊದಲು. ಹ್ಞೂ, ಯಾತು ಇಲ್ಲ ಕಣಪ್ಪ. ಅದೇ ಕಣಪ್ಪ, ಈಗ ಇವಳು ಚಂದು ಮದುವೆ ಆಗಿದ್ದಾಳಲ್ಲಪ್ಪ, ಹಂಗಾಗಿ ಎಲ್ಲರೂ ಬೇಜಾರು ಮಾಡ್ಕೊಂಡಿದ್ದಾರೆ. ದೊಡ್ಡಪ್ಪನೂ ಯೋಚನೆ ಮಾಡಿ 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 ಮೂಲೆ ಹಿಡಿದು ಬಿಡ್ತಾರೆ. ಮೊದಲೇ ಹುಷಾರ್ ಬೇರೆ ಇಲ್ಲ, ಸರಿಯಾಗಿ ತೋಟದ ಕಡೆನೂ ಗಮನ ಕೊಡ್ತಿಲ್ವಂತೆ, ತೋಟದ ಬಗ್ಗೆನೂ ತಲೆ ಕೆಡಿಸ್ಕೊಳ್ತಿರುವಂತೆ, ಏನಾದರೂ ಹಾಳಾಗೋಗ್ಲಿ ಅತ್ಲಾಗಿ ಸುಮ್ಕಿರುವಂತ ಯೋಚನೆ ಮಾಡ್ತಿದ್ರಂತೆ. ಹಂಗಾಗಿ ನೀನೇ ಏನಾದರೂ ಒಂದು ಮ್ಯಾನೇಜ್ ಗಿನೇಜ್ ಮಾಡಿ ಅತ್ಲಾಗಿ ಹೋಗ್ಬಿಟ್ಟು ಏನಾದರೂ ಒಂದು ವ್ಯವಸ್ಥೆ ಮಾಡೋಕ್ಕಾಗುತ್ತೇನಪ್ಪ ದೊಡ್ಡಪ್ಪಂಗೆ ಹೇಳ್ಬಿಟ್ಟು. ಒಟ್ನಲ್ಲಿ ಚಂದು ಕರ್ಕೊಂಬರಂಗೆ ದೊಡ್ಡಪ್ಪಂಗೆ ಹೇಳಿ ಒಪ್ಸೋ ಜವಾಬ್ದಾರಿ ನಿಂದಿರ್ಲಿ ಕಣಪ್ಪ. ಪ್ಲೀಸ್ ಕಣಪ್ಪ, ಇದೊಂದ್ಸಲಿ ಹ್ಞೂ ಅಂದ್ಬಿಡಪ್ಪ. ಏನಾದರೂ ಮಾಡ್ಬಿಟ್ಟು ದೊಡ್ಡಪ್ಪಂಗೆ ಒಪ್ಸಪ್ಪ. ನೀನು ಹೇಳಿದ ಮಾತು ಕೇಳ್ತಾರೆ ದೊಡ್ಡಪ್ಪ. ನಿನ್ನ ಮೇಲೆ ಸಿಕ್ಕಾಬಟ್ಟೆ ಪ್ರೀತಿ ಆಯ್ತಲ್ಲ, ಹಂಗಾಗಿ ಗ್ಯಾರಂಟಿ ಇದು ಮಾಡೇ ಮಾಡ್ತಾರೆ ಕಣಪ್ಪ. ಹ್ಞೂ, ಒಪ್ಕೊಂತಾರೆ ಕಣಪ್ಪ ಚಂದುಗೆ ಮನೆ ಕರ್ಕೊಂಬರೋದಕ್ಕೆ. ಪ್ಲೀಸ್ ಕಣಪ್ಪ. ಯಾ ಸುಮ್ಕಿರಲ್ಲ ಪಾಪ, ನೀವು ಅದೇನೋ ಅಂತಾರಲ್ಲ ಹಂಗೆ ನನಗಾದ್ರೂ ಅನುಮಾನ ಬಂದ್ಕೊಂಡ್ರಲ್ಲ. ನೀವು 3 ಜನನು ಮಾತಾಡ್ಕೊಂಡು ಬರ್ತಿರ್ಬೇಕಾದ್ರೆ ನನ್ಗೆ ಯಾಕೆ ಅನುಮಾನ ಬಂತು, ಇವ್ರು ಮುಂದೆ ಕಾಣಿಸ್ಕೊಳ್ಳೋದೇ ತಪ್ಪು ಅತ್ಲಾಗಾರ ಹೋಗ್ಬಿಡೋಣ ಅಂತ ನಾನು ಅಲ್ಲೇ ಹೋಗೋಣ ಅಂತ ಪ್ರಯತ್ನ ಪಡ್ತಿದ್ದೆ ಅತ್ಲಾಗಿ. ಅಷ್ಟರಲ್ಲಿ ಅನ್ಯಾಯವಾಗಿ ನಿಮ್ ಕೈಲಿ ಸಿಕ್ಕಾಕೊಂಡ್ಬಿಟ್ನಲ್ರಲ್ಲ. ಅಲ್ಲ ಕಣ್ರಲ್ಲ, ನಮ್ಮ ಅಣ್ಣ ಒಪ್ತಾನೆ ಅಂದ್ರಲ್ಲ. ಆ ಹುಡುಗಿ ನೋಡಿರೆ ಅವಳು ಚಂದುನ ಏನೇನೋ ಹೇಳ್ಬಿಟ್ಟು ಬೇರೆ ಕಳಿಸ್ಬಿಟ್ಟಿದ್ದಾಳೆ. ಇವನು ನೋಡಿರೆ ಕೊರಗಾಡ್ತಿದ್ದಾನೆ, ಅಳ್ತಿದ್ದಾನೆ, ಬೇಜಾರು ಮಾಡ್ಕೊಳ್ತಿದ್ದಾನೆ, ಮನ್ಸಿಗೆ ನೊನ್ಕಾಡ್ತಿದ್ದಾನೆ. ಅದನ್ನ ಈಗ ಇಷ್ಟೊಂದೆಲ್ಲ ನೋವಲ್ಲಿದ್ದಾನೆ. ಅದ್ರಲ್ಲೂ ನನ್ನ ಮುಂದೆನೆ ಬಾಯಿ ಬಿಟ್ಟು ಹೇಳ್ತಿದ್ದಾನೆ. ಊರವ್ರ ಮುಂದೆ ತಲೆ ಎತ್ಕೊಂಡು ಹೆಂಗ್ ತಿರ್ಗಾಡ್ಲಿ, ಏನ್ ಮಾಡೋಣ, ಇಂಥ ಕೆಲಸ ಮಾಡ್ಬಿಟ್ರಲ್ಲ ಇಬ್ರು ಮಕ್ಳುನು. ಇವಳು ನೋಡಿರೆ ಮಗಳು ಅನ್ನೋ ಒಂದು ಪ್ರೀತಿ ಇಟ್ಕೊಂಡು ಇಷ್ಟೊಂದು ಮುದ್ದಾಗಿ ಸಾಕ್ತೆ. ಇವಳು ನೋಡಿರೆ ನೀನ್ ಯಾರಂತಾನೆ ಗೊತ್ತಿಲ್ಲ, ಹೋಗ್ಬಿಡು ಅಂತ ಬೇರೆ ಹೇಳ್ಬಿಟ್ಟು ಏನ್ ಮಾಡೋಣ ಅಂತ ನನ್ ಮುಂದೆ ಎಲ್ಲ ಹೇಳ್ಕೊಂಡ್ಬಿಟ್ಟು ನೊನ್ಕೊಂಡ್ತಿದ್ದ. ಅಂತದ್ರಲ್ಲಿ ಇವಾಗ ಅವಳಿಗೆ ಮನೆ ಕರ್ಕೊಂಬರೋಣ ಅಂತ ನಮ್ಮ ಅಣ್ಣ ಒಪ್ಕೊಳ್ತಾನ, ಯಾವ್ದೇ ಕಾರಣಕ್ಕೂ ಒಪ್ಕೊಳಲ್ಲ. ಹ್ಞೂ, ಅದ್ರಲ್ಲೂ ಮನೆ ಕರ್ಕೊಂಬಂದ್ಬಿಟ್ಟು ಎಂಗೇಜ್ಮೆಂಟ್ ಮಾಡೋಣ, ರಿಸೆಪ್ಷನ್ ಮಾಡೋಣ, ಹಂಗು ಹಿಂಗು ಅಂತ ಬೇರೆ ಹೇಳ್ತಿದ್ರಲ್ರಪ್ಪ. ಸದ್ಯಕ್ಕೆ ನಮ್ಮ ಅಣ್ಣ ಆ ಮಗಳಿಗೆ ಕರ್ಕೊಂಬರೋದಕ್ಕೆ ಒಪ್ಕೊಂಡ್ರೆ ಸಾಕಲ್ಲ. ನನ್ನ ಕೈಲಂತೂ ಆಗಲ್ಲ ಕಣ್ರಪ್ಪ, ನಾನಂತೂ ಕೇಳಲ್ಲ. ನೀವೇ ಹೋಗ್ಬಿಟ್ಟು ಬೇಕಾದ್ರೆ ಕೇಳ್ರಿ ಬೇಕಾದ್ರೆ. ನನ್ನ ಮೇಲೆ ತಿರ್ಗಾ ಬೇಜಾರು ಮಾಡ್ಕೊಂಡ್ರೆ ಏನ್ ಮಾಡೋದು ಮತ್ ನಾನು? ಅಪ್ಪೋ ಇಲ್ಲ ಕಣಪ್ಪ, ನಿನ್ ಮೇಲೆ ಯಾವತ್ತೂ ದೊಡ್ಡಪ್ಪ ಏನ್ ಬೇಜಾರು ಮಾಡ್ಕೊಳಲ್ಲ. ನೀನ್ ಕಂಡ್ರೆ ಸಾಕತ್ ಇಷ್ಟ ಅಲ್ವಾ ಅವ್ರಿಗೆ. ಯಾವ್ದೇ ಕಾರಣಕ್ಕೂ ಬೇಜಾರು ಮಾಡ್ಕೊಳಲ್ಲ ಕಣಪ್ಪ. ಅಪ್ಪ ಏನಾದ್ರೂ ಒಂದು ಮ್ಯಾನೇಜ್ ಮಾಡಪ್ಪ, ಹೇಳಪ್ಪ ನೀನೇ ಹೋಗ್ಬಿಟ್ಟು. ಅಣ್ಣ ಈಗ ಹಿಂಗೆ ಇದ್ರೆ ಆಗುತ್ತೇನ, ಮಗಳಲ್ವೇನ ಎಷ್ಟೇ ಆದ್ರೂ ಮಗಳಿಗೆ ನಾವೇ ಬಿಟ್ಕೊಡಕ್ ಆಗುತ್ತೇನ ಅಣ್ಣಯ್ಯ? ನನ್ನ ಮಾತು ಕೇಳೋ ಅಣ್ಣಯ್ಯ, ಇದೊಂದೇ ಒಂದ್ಸಲಿ ಒಪ್ಕೊಂಡ್ಬಿಟ್ಟು ಅದ್ಲಾಗೆ ಮನೆಗೆ ಕರ್ಕೊಂಬಂದ್ಬಿಡೋ ಅಣ್ಣಯ್ಯ ಅಂತ ಏನಾದ್ರೂ ಒಂದು ಮಾಡಪ್ಪ, ಹೇಳಪ್ಪ ಪ್ಲೀಸ್ ಕಣಪ್ಪ. ನಿನ್ನ ಮಾತು ಕೇಳ್ತಾರ ಕಣಪ್ಪ. ಹ್ಞೂ, ಎಷ್ಟೇ ಆದ್ರೂ ನಮ್ಮ ಮಗಳಲ್ವಾ, ಇಷ್ಟೊಂದು ಗಂಡು ಮಕ್ಳಿಂದ ಇರೋದು ಒಬ್ಳೆ ಅವಳು ಹೆಣ್ಮಗ, ಅವಳಿಗೀಗ ಬಿಟ್ಕೊಡಕ್ ಆಗುತ್ತಾ? ಹಿಂಗೆ ಬಿಟ್ರೆ ಆಗುತ್ತಾ? ಸ್ವಂತ ಮಗಳಲ್ವಾ ಅವಳು ಅಂತ ನೀನ್ ಹೇಳಪ್ಪ. ನಿನ್ ಮಾತು ಕೇಳ್ತಾರೆ. ನಿನ್ ಜೊತೆ ನಾವು ಇರ್ತೀವಿ ಕಣಪ್ಪ. ನೀನ್ ಮಾತಾಡಿದ್ರೆ ನಿಂದಿಂದನೇ ನಾವು ಮಾತಾಡ್ತೀವಿ. ಒಟ್ನಲ್ಲಿ ಏನಾದ್ರೂ ಒಂದು ಒಪ್ಸಪ್ಪ ಪ್ಲೀಸ್ ಕಣಪ್ಪ. ಅಲ್ಲ ಕಣ್ರಲ್ಲ ಹುಡುಗರ, ಆಗ ಕೆಲಸ ಮಾಡ್ರಿ ಅಂದ್ರೆ ಆಗ್ದಲೇ ಇರೋ ಕೆಲ್ಸಗಳೆಲ್ಲ ನನ್ನ ತಲೆ ಮೇಲೆ ಇಲ್ಲಿ ಹೇಳಿ ನನ್ಗರ್ಧ ತಲೆ ತಿಂತೀರ ಕಣ್ರಪ್ಪ ಅತ್ಲಾಗಿ. ನಮ್ಮಣ್ಣ ಗ್ಯಾರಂಟಿ ಒಪ್ಕೊಳ್ತಾನೆ ಅಂದ್ರು, ನನ್ನ ಮಾತು ಗ್ಯಾರಂಟಿ ಒಪ್ಕೊಳಲ್ಲ ಕಣ್ರಲ್ಲ. ತಿರ್ಗಾ ರೇಗಾಡ್ತಾನೆ ಕಣ್ರಲ್ಲ, ಬೇಜಾರು ಮಾಡ್ಕೊಳ್ತಾನೆ ಕಣ್ರಲ್ಲ. ಥೂ, ಯಾವ ರೀತಿನೋ ಹೇಳೋದು ನಿಮ್ಗೆ? ಒಳ್ಳೆ ಚಿಕ್ಕ ಮಕ್ಳು ಆಟ ಮಾಡ್ತಿರಲ್ರಲ್ಲ ಬಂದ್ಬಿಟ್ಟು. ಏನಪ್ಪ ಮಾಡ್ಲಿ, ಹೆಂಗಪ್ಪ ಹೇಳೋದು ಇವಾಗ ನಾನು? ನೀವು ಏನಯ್ಯೋ ಅನ್ನಿಸ್ತೀರಂದ್ರೆ ನೀವು ಹುಡುಗರು ನನಗೆ ಬೇಡಪ್ಪ ಅತ್ಲಾಗ ಹೋಗ್ರಿ ಅತ್ಲಾಗಿ. ಯಾಕೆ ಹಿಂಗ ಅಯ್ಯೋ ಅನ್ನಿಸ್ತೀರ ಏನೋ ಅತ್ಲಾಗಿ? ಆಯ್ತು, ನೋಡೋಣ ಬರ್ರಪ್ಪ ಅತ್ಲಾಗಿ. ಎಲ್ಲ ನೀವು ನನ್ನ ಹಿಂದೆನೆ ಬರ್ರು. ಹ್ಞೂ ಕಣಪ್ಪ, ನೀನು ಮುಂದೆ ಮಾತಾಡ್ತೀರಪ್ಪ, ನಾವು ಇಲ್ಲಿಂದ ಮಾತಾಡ್ತೀವಿ. ಒಂದು ಮಾತಾಡೋ ಸಾಕು, ಇನ್ನೆಲ್ಲ ನಾವು ಮಿಕ್ಕಿದವೆಲ್ಲ ಮಾತಾಡ್ಕೊಂಡ್ಬಿಡ್ತೀವಿ, ನಾವೇ ಒಪ್ಪಿಸ್ತೀವಿ. ಮತ್ತೆ ಚಂದುಗೂ ಕರ್ಕೊಂಬರೋದಕ್ಕೆ ನೀವೇನು ಬರಬೇಡ್ರಿ, ನಾವೇ ಹೋಗ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಂಡು ಪ್ರೀತಿಯಿಂದ ಕರ್ಕೊಂಬರ್ತೀವಿ, ಸರಿನಾ? ನಾನು ಗಜೇಂದ್ರ, ರಮೇಶ, ದಿಲೀಪ 4 ಜನನು ಹೋಗ್ಬಿಟ್ಟು ಕರ್ಕೊಂಬರ್ತೀವಿ. ನೀನು ಅದ್ರ ಬಗ್ಗೆ ಯೋಚನೆ ಮಾಡಲೇಬೇಡ ಕಣಪ್ಪ. ನೀವು ದೊಡ್ಡಪ್ಪ ಏನು ಬರಬೇಡ್ರಿ ಚಂದು ಕರ್ಕೊಂಬರೋದಕ್ಕೆ. ಆದ್ರೆ ಇವಾಗ ನಾವು ಬರ್ತೀವಿ ಕಣಪ್ಪ. ನೀನ್ ಬರ್ಲೇಬೇಕು ಇವಾಗ ಅಷ್ಟೇ. ನಡ್ರಪ್ಪ ಅತ್ಲಾಗಿ, ಹಿಂಗೆ ಇದ್ರೆ ನೀವು ಬಿಡಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಅತ್ಲಾಗಿ. ಹೋಗಿ ನಾನು ಅನ್ಯಾಯವಾಗಿ ಹೆಂಗ ತೋಡುತ್ತಾ ಹೋಗೋಣ ಅಂತ ಮನ್ಸು ಮಾಡಿಬಿಟ್ಟಿದ್ದೆ ಅತ್ಲಾಗಿ. ರಪ್ಪನ್ನ ಅತ್ಲಾಗಿ ಹೋಗ್ಬಿಟ್ಟಿದ್ರು ಆಗ್ಬಿಡ್ತಿತ್ತು. ಅನ್ಯಾಯವಾಗಿ ನಿಮ್ ಕೈಲಿ ಸಿಗಾಕೊಂಡ್ಬಿಟ್ಟು ಎಲ್ಲ ಮಾಡೋ ಕೆಲಸ ಮಾಡ್ರಲ್ಲ ಅಂತ ಹೇಳಿದ್ರೆ ನೀವು ಇಲ್ದವೆಲ್ಲ ಅವತಾರಗಳು ಮಾಡ್ತಿರ್ಕೊಂಡ್ರಲ್ಲ, ಅದೇ ನನಗೆ ತಲೆನೋವು. ಎಲ್ಲ ಗಜೇಂದ್ರ, ಆ ಕೌ ಶೆಡ್ ಎಲ್ಲ ರೆಡಿ ಆಯ್ತಲ್ಲ? ಅಲ್ಲೆಲ್ಲ ಅಕ್ಕಪಕ್ಕ ಎಲ್ಲದನ್ನು ಒಂದ್ ಸ್ವಲ್ಪ 2-3 ಇದೆಲ್ಲ ಹಾಕ್ಸ್ಬಿಟ್ಟು ಏನಪ್ಪ ತೆಂಗಿನ ಸಸಿಗಳು ಅವೆಲ್ಲ ಹಾಕಿಸ್ಬೇಕು. ಅಲ್ಲೆಲ್ಲರೂ ಜಾಗ ಎಲ್ಲ ಬೇಕಾದಷ್ಟು ಐತೆ, ಅಲ್ಲೆಲ್ಲ ತೆಂಗಿನ ಸಸಿಗಳೆಲ್ಲ ಹಾಕ್ಸಿ
ಒಂದ್ ಸ್ವಲ್ಪ ನೆರಳೆಲ್ಲ ಆಗಂಗ್ ಮಾಡ್ಬೇಕು ಅಲ್ಲೆಲ್ಲಾದ್ರೂ ಸರಿನಾ? ಎಲ್ಲ ರೆಡಿ ಮಾಡಿಸಿದ್ಯಾ ಮಾಡಿಸಿಲ್ಲ ಮತ್ತೆ? ಹ್ಞೂ ಕಣ್ ಚಿಕ್ಕಪ್ಪ, ಅವೆಲ್ಲ ನಾನು ಮಾಡಿಸಿದ್ದೀನಿ. ನೀನು ಕೌಶೆಡ್ ಬಗ್ಗೆ ನೀನೇನು ಯೋಚನೆ ಮಾಡ. ಇನ್ನೇ ನಾಳೆ ನಾಡ್ದ್ರಲ್ಲಿ ಇನ್ನೇನು ನಾವು ಕೌಶೆಡ್ ಒಳಗಡೆ ನೀವು ಹೋಗ್ಬೇಕು. ಇನ್ನೇನು ಹಸ್ಗಳೆಲ್ಲ ತಗೊಂಬರ್ಬೇಕು. ನಡಿ ಚಿಕ್ಕಪ್ಪ, ಮೊದ್ಲು ಹೋಗಿ ಕರ್ಕೊಂಬರೋಣ. ಹ್ಞೂ ಸರಿ ಕಣ, ಆಯ್ತು ಬರ್ರಪ್ಪ. ಇನ್ನೇನ್ ಮಾಡಕ್ಕಾಗುತ್ತೆ ಅತ್ಲಾಗಿ. ಪಾಪ ದಿಲೀಪ, ಅದು ಪೈಪ್ ಒಡೆದೋಗಿತ್ತಲ್ಲ ಅಲ್ಲಿ ಇದ್ರ ಹತ್ರ ಗೇಟ್ ವಾಲ್ ಏನೋ ಒಡೆದೋಗಿತ್ತಂತ ಹೇಳ್ತಿದ್ದಲ್ಲ, ಅದ್ ರಿಪೇರಿ ಮಾಡಿಸ್ತೇನಾ? ಆ ಪೈಪ್ ರಿಪೇರಿ ಮಾಡ ಇವ್ರಿಗೆ ಹೇಳಿದ್ದ? ಯಾರಿಗಂತೀಯ? ನಿಂಗಣ್ಣಿಗೆ ಹೇಳಿದ್ದ? ರಿಪೇರಿ ಮಾಡಕ್ ಬಂದಿತ್ತೇನಪ್ಪ? ಇಲ್ಲ ಕಣಪ್ಪ, ಅದೇ ರೆಡಿ ಮಾಡ್ಸೋಣಂತ ನಿಂಗಣ್ಣನ ಹತ್ರ ಹೋಗೋಣ, ಅವ್ರಿಗೆ ಕರ್ಕೊಂಬರೋಣ. ಇನ್ನು ರೆಡಿ ಮಾಡ್ಸೋದಕ್ಕಂತ ಮಾತಾಡ್ತಿದ್ದೆ. ಅಷ್ಟರಲ್ಲಿ ಜಗಣ್ ಇದ್ದಿದ್ವು. ನಾನೇ ಮಾಡ್ತೀನಿ ಕಣ್, ಬಿಡ್ ಮಗ, ನೀನೇನ್ ತಲೆ ಕೆಡಿಸ್ಕೊಬೇಡ. ನಾನು ಸ್ವಲ್ಪ ದಿವಸ ಡ್ರಿಪ್ಪಿಂಗ್ ಕೆಲಸ ಎಲ್ಲ ಮಾಡಿದ್ದೀನಿ. ನಾನು ಹೇಳಿದ ಐಟಮ್ಗಳು ತಗೊಂಬಂದು ಕೊಡು, ಒಂದು ಸ್ವಲ್ಪ ಗೇಟ್ ವಾಲು ಗಮ್ಮು ಇವೆಲ್ಲ ತಗೊಂಬಂದು ಕೊಡು, ರೆಡಿ ಮಾಡ್ತೀನಿ ಅಂತ ಹೇಳ್ತು. ಅದಕ್ಕೆ ತಗೊಂಬಂದಿದ್ದೀನಿ ಕಣಪ್ಪ. ಐಟಮ್ಗಳೆಲ್ಲ ತಗೊಂಬಂದು ಕೊಟ್ಟೆ. ಜಗಣ್ಣ ರೆಡಿ ಮಾಡ್ತಿರ್ಬೇಕು. ಇನ್ನೇನು ಹೋಗ ನಡಿಯಪ್ಪ. ಇನ್ನೇನು ಸಂಜೆ 3 ಗಂಟೆಗೆ ಏನೋ ಕರೆಂಟ್ ಕೊಡ್ತಾರೆ ತಿರ್ಗಾ ಮೋಟ್ರ್ ಲೈನು. ಇನ್ನೇನು ನೀರು ಬಿಡ್ಬೇಕು. ಇನ್ನೇನು ಅಲ್ಲೇ ಊಟ ಎಲ್ಲ ಮಾಡ್ಕೊಂಡಿದ್ದೆ, ನಾನು ಹೋಗೋಣ ಅಂತ ಹೇಳ್ತಿದ್ದೆ. ಅಷ್ಟರಲ್ಲಿ ನೀನು ಬಂದೆ ಕಣಪ್ಪ. ನೀನೀಗ ಆರಾಮಾಗಿದೀಯಾ ನೀನು? ಅಯ್ಯೋ, ನಂದು ಆರಾಮಿರೋದೇನ? ನಾನು ಆರಾಮಾಗಿ ಇದ್ದೀನಿ, ಚೆನ್ನಾಗೇ ಇದ್ದೀನಿ. ಏನ್ ತೊಂದರೆ ಆಗೈತಂತ ನನ್ಗೆ? ಅಲ್ಲ, ನನ್ಗೇನ್ ತೊಂದರೆ ಆಗೈತಂತ ಇಷ್ಟೊಂದೆಲ್ಲ ಯೋಚನೆ ಮಾಡ್ತಿದ್ಯಾ ಅಂತ ನೀನು? ಆರಾಮಾಗಿ ಇದ್ದೀನಿ, ಊಟ ಮಾಡ್ಕೊಂಡು ಚೆನ್ನಾಗೇ ಇದ್ದೀನಿ. ನಾನು ಏನಿದ್ರು ಬೇರೆಯವ್ರ ಬಗ್ಗೆ ಯಾರ ಬಗ್ಗೆನೂ ಇನ್ಮೇಲಿಂದ ಯೋಚನೆ ಮಾಡಲ್ಲ. ಏನಿದ್ರು ನನ್ನ ಇಬ್ರು ಮಕ್ಳುಗಳು ಗಜೇಂದ್ರ, ದಿಲೀಪ, ಇವ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತೀನಿ. ನಿಮ್ಮಿಬ್ರು ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ. ಹುಟ್ಟುವಂತ ಮಕ್ಳು ಮೊಮ್ಮಕ್ಳುಗಳ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ದೀನಿ ನಾನು. ಸರಿನಾ? ಚೆನ್ನಾಗಿರ್ಬೇಕು, ಆರೋಗ್ಯವಾಗಿರ್ಬೇಕು, ನೀವು ಚೆನ್ನಾಗಿರ್ಬೇಕು, ಖುಷಿ ಖುಷಿಯಾಗಿರ್ಬೇಕು ಅಷ್ಟೇ. ಅದ್ ಬಿಟ್ರೆ ನಾನು ಇನ್ನೇನು ತಲೆಗೆ ಹಾಕೊಳ್ಳಲ್ಲ. ಆರಾಮಾಗಿ ಊಟ ಮಾಡ್ಕೊಳ್ತೀನಿ, ಹೊಲ ತೋಟ ಗದ್ದೆದ್ ಕೆಲಸ ಮಾಡ್ಕೊಳ್ತೀನಿ, ನೆಮ್ಮದಿಯಾಗಿ ಇದ್ಬಿಡ್ತೀನಿ. ನಾನಾಯ್ತು, ನನ್ನ ಮಕ್ಳಾಯ್ತು, ಇಬ್ರು ಅಣ್ಣ ತಮ್ಮಂದ್ರುಗಳು ಆಯ್ತು ಅಷ್ಟೇ. ಇನ್ನೇನ್ರ ಬಗ್ಗೆನೂ ನಾನು ಯೋಚನೆ ಮಾಡಲ್ಲ, ಆರಾಮಾಗಿ ಇದ್ದೀನಿ. ಪಾಪ ಇವನು ಜಗಣಂಗೆ ಅದ್ ನೋಡ ಒಂದ್ ಸ್ವಲ್ಪ ಎಲ್ಲದನ್ನು ಕೊಡಪ್ಪ. ರಿಪೇರಿ ಎಲ್ಲ ಮಾಡೋದು, ಕೆಲ್ಸಗಳು ಮಾಡೋದು, ತೋಟದ ಕೆಲಸ ಮಾಡೋದು, ಪ್ರತಿ ಒಂದನ್ನು ಬಹಳ ಚೆನ್ನಾಗಿ ಮಾಡ್ತಾನ ಕಣಪ್ಪ. ಅವನಿರೋದಕ್ಕೆ ಪರವಾಗಿಲ್ಲ ಕಣಪ್ಪ. ನೀಯತ್ತಾಗಿದ್ದಾನೆ ಪಾಪ ಹುಡ್ಗ ಜಗಣ್ಣ. ಚೆನ್ನಾಗಿ ನೋಡ್ಕೋಬೇಕು, ಅವನಿಗೆ ಬೇಜಾರು ಮಾಡಿಸ್ಬೇಡ, ಸರಿನಾ? ಇಲ್ಲ ಕಣಪ್ಪ, ಆ ಜಗಣ್ ಇಲ್ಲ ಅಂದ್ರೆ ಅಲ್ಲಿ ನನಗೆ ಕೈ ಕಾಲೇ ಓಡಲ್ಲ ಕಣಪ್ಪ. ಪ್ರತಿ ಒಂದನ್ನು ಎಲ್ಲ ನೋಡ್ಕೊಳ್ತೈತೆ. ಜಗಣನೇ ನೋಡ್ಕೊಳ್ತಿರೋದು, ಎಲ್ಲ ಕೆಲಸ ಮಾಡ್ತಿರೋದು. ಪಾಪ ಪ್ರತಿ ಒಂದನ್ನು ಕೋಳಿ ಫಾರಂ ಆಗ್ಲಿ, ಕುರಿ ಫಾರಂ ಆಗ್ಲಿ, ಪ್ರತಿ ಒಂದನ್ನು ನೋಡ್ಕೊಳ್ತೈತೆ ಕಣಪ್ಪ. ನಾವಿಲ್ಲ ಅಂದ್ರೂ ಎಲ್ಲ ಮ್ಯಾನೇಜ್ ಮಾಡ್ತೈತೆ. ಹಂಗ ಚೆನ್ನಾಗಿ ನೋಡ್ಕೊಳ್ತೈತೆ. ಎಲ್ಲ ಅವಣ್ಣನೇ ಮಾಡುತ್ತಂತ. ಬೆಳಿಗ್ಗೆ 8 ಗಂಟೆಗೆ ಎದ್ದು ಬಂದ್ಬಿಡುತ್ತಪ್ಪ. ನಾನು ಹೋಗೋದಕ್ಕಿಂತ ಮುಂಚೆನೇ ಜಗಣ್ಣ ಬಂದಲ್ಲೇ ಎಲ್ಲ ನೋಡ್ಕೊಳ್ತಿರುತ್ತೆ, ಕೆಲಸಗಳು ಮಾಡ್ತಿರುತ್ತೆ ತೋಟದಲ್ಲಿ ಪಾಪ. ಸರಿ ಕಣಪ್ಪ, ಆಯ್ತು. ನಾನಿನ್ನು ಹೋಗಿರ್ತೀನಿ ತೋಟದ ಹತ್ರ. ನೀನೇನು ಬರಕ್ಕೇನು ಹೋಗ್ಬೇಡ ಬಿಡು, ಒಂದ್ ಸ್ವಲ್ಪ ರೆಸ್ಟ್ ತಗ, ಸರಿನಾ? ಇಲ್ಲ ಕಣ್, ತಡಿಲ ಪಾಪ. ನನ್ಗೂ ಬೇಜಾರಾಗಂಗ ಆಗ್ತೈತೆ. ಮಂತವ ಕುಂತು ಇದ್ದೇನು ಮಾಡೋಣ ಇಲ್ಲಿ ಅತ್ಲಾಗಿ. ಊಟ ಎಲ್ಲ ಆಯ್ತು. ಒಂದ್ ಗಳಿಗೆ ಹಂಗೆ ಅಡ್ಡಾಡ್ಕೊಂಡು ಹೋಗೋಣ ಬಾ, ನಡ್ಕೊಂಡು ಹೋಗೋಣ. ಇಲ್ಲ ಕಣ್, ತಡಿಯಪ್ಪ, ಬೈಕ್ ತಗೊಂತೀನಿ. ಬೈಕಲ್ಲೇ ಹೋಗ್ಬಿಡೋಣ ಅತ್ಲಾಗ. ಅಪ್ಪನ ಅತ್ಲಾಗಿ ನಿಧಾನಕ್ಕೆ ಯಾರು ಹೋಗ್ತಿರ್ತಾರೆ, ಗಂಟೆಗಟ್ಲೆ ಆಗ್ಬಿಡುತ್ತೆ, ಒತ್ತಾಗ್ಬಿಡುತ್ತೆ. ನಡಿಯ ಸುಮ್ಕೆ, ಅಂತ ಅರ್ಜೆಂಟ್ ಏನಿಲ್ಲ ಕೆಲ್ಸಗಳು. ನಡಿ, ನಿಧಾನಕ್ಕೆ ನಡ್ಕೊಂಡು ಹೋಗೋಣ, ಆರೋಗ್ಯ ಚೆನ್ನಾಗಿರುತ್ತೆ. ಬೈಕ್ ಅಂತ ಬೈಕು. ನಡ್ಕೊಂಡು ಹೋದ್ರೆ ಇವಾಗಿಂದ ಊಟ ಮಾಡಿದ್ದು ಒಳ್ಳೆ ಜೀರ್ಣ ಆಗುತ್ತೆ, ಆರೋಗ್ಯನೂ ಚೆನ್ನಾಗಿರುತ್ತೆ. ಏನ್ ಪರವಾಗಿಲ್ಲ, ನಡ್ಕೊಂಡು ಹೋಗೋಣ ಕಣ್, ನಡಿಯ ತೋಟದವ್ರಿಗೂ. ಸರಿ ಕಣಪ್ಪ, ಆಯ್ತು, ಹಂಗೆ ಮಾಡ್ತೀನಿ ಕಣ್. ಹೇಳು. ಅಪ್ಪ ಅಪ್ಪ, ಅಲ್ಲಿ ಬರ್ತಿರೋರು ಚಿಕ್ಕಪ್ಪ, ಗಜೇಂದ್ರ ಅಣ್ಣ, ಇವರೆಲ್ಲಾರು ಬರ್ತಿರೋದ್ರ, ರಮೇಶ್ ಅಣ್ಣ, ಕುಮಾರಣ್ಣ ಎಲ್ಲಾರು ಏನಕ್ಕೆ ಬರ್ತಿದಾರ ಏನಪ್ಪ? ಯಾರಲ್ಲ ಮೂಕಳ್ಳ? ಅದ್ಯಾಕೆ ರಂಗಪ್ಪ ಎಲ್ಲಾರ್ಗೂ ಕರ್ಕೊಂಡ್ ಬರ್ತಿದಾರಲ್ಲ? ಏನ್ ಸಮಸ್ಯೆ ಆಗೋಯ್ತು? ಏನ್ ತೊಂದರೆ ಆಗೋಯ್ತು? ಥೂ, ಒಳ್ಳೆ ಕತೆ ಆಗೋಯ್ತಲ್ಲಪ್ಪ. ನೋಡೋದ್ ಮೊದ್ಲು ವಿಚಾರ್ಸನ್ ತಡಿಯಪ್ಪ, ಅದೇನಾಯ್ತಂತವು. ಥೂ ತರಿಕೆ, ಏನೋ ಸಮಸ್ಯೆ ಆಗಿರ್ಬೇಕಲ್ಲ. ಇಲ್ಲ ಅಂದ್ರೆ ಸುಮ್ಕೆನೆ ಹಿಂಗೆ ಹುಡುಗರಿಗೆಲ್ಲ ಜೊತೆ ಕರ್ಕೊಂಡು ಬಂದ್ಬಿಡ್ತಾನ. ಯಾರಾದ್ರೂ ಏನಾರ ತರ್ಲಗಿರ್ಲೆ ಮಾಡಿರ ಏನಪ್ಪ? ಏನಾರ ಗಲಾಟೆ ಏನಾದ್ರು? ಪಾಪ ರಂಗಪ್ಪ, ಏನಲ್ಲ ಸಮಾಚಾರ? ಮಂತಾವ್ ಬಾರೋ ಅಂತ ನೆನ್ನೆನ್ನು ಕರೆದ್ರು, ಇಷ್ಟೊಂದೆಲ್ಲ ಹಿಂಸೆ ಮಾಡಿದ್ರು, ಮನೆ ಹತ್ರ ಬರ್ಲಿಲ್ಲ. ಇವತ್ತು ಹೆಂಗ ಬಂದ್ಬಿಟ್ಟಲ್ಲಪ್ಪ, ಕರಿಯೋಕ್ಕಿಂತ ಮುಂಚೆನೆ. ಹೆಂಗ ಖುಷಿ ಆಯ್ತು. ಪಾಪ ದಿಲೀಪ, ಒಡಗಲ್ಲ ಅಮ್ಮಂಗೊಂದ್ರಿಟ್ಟು ಟೀ ಕಾಸ್ಕೊಂಡು ಏನಾರ ಬಾ ಅಂತ ಹೇಳು. ಚಿಕ್ಕಪ್ಪ ಎಲ್ಲ ಬಂದಿದ್ದಾರೆ, ನಮ್ ಗಜೇಂದ್ರ ಬಂದಿದ್ದಾನೆ, ರಮೇಶ ಬಂದಿದ್ದಾನೆ. ರಮೇಶ ಇನ್ನೇನು ಬರ್ತಾನೆ ಇರಲಿಲ್ಲ, ಇವತ್ತು ಬಂದ್ಬಿಟ್ಟಿದ್ದಾನೆ ಅಪರೂಪಕ್ಕೆ. ಮಂತಾವ ಕುಮಾರಣ್ಣ ಬಂದಿದ್ದಾನೆ. ಏನಾಯ್ತಪ್ಪ? ಏನು ರಂಗಪ್ಪ ಸಮಸ್ಯೆ? ಏನಾಯ್ತು? ಏನಾರ ತೊಂದರೆಗಿದ್ರೆ ಆಯ್ತಲ್ಲ? ಏನಾಯ್ತಂತ ಬಾಯ್ ಬಿಟ್ಟು ಹೇಳು. ಯಾತಿಲ್ಲ ಕಣಾಣಯ್ಯ, ಹೆಂಗ ಖುಷಿಯಾಗಿದೀಯಾ? ನಿನ್ಗೆ ಬೇಜಾರು ಮಾಡಿಸೋದಕ್ಕೂ ಇಷ್ಟ ಇಲ್ಲ.
ಆದ್ರೂ ಇಂಥವೇನೋ ಮಾತಾಡ್ಬೇಕಿತ್ತು, ಅದಕ್ಕೆ ಬಂದೆ ಕಣಪ್ಪ ಅತ್ಲಾಗಿ. ಹ್ಞೂ ಅದು ಹೆಂಗ್ ಕೇಳನೋ ಏನೋ ಒಂದು ಗೊತ್ತಾಗ್ತಿಲ್ಲ ನನಗಂತೂ ಅತ್ಲಾಗಿ. ಹ್ಞೂ ಹೆಂಗ್ ಕೇಳೋಣ? ಪಾಪ ಕುಮಾರಣ್ಣ ಹೇಳ್ತೀಯನ ನಿಮ್ಮ ದೊಡ್ಡಪ್ಪಂಗೆ ನೀನೇ ಬಾರ ಇಲ್ಲಿ ಮಾತಾಡೋ ಮುಂದೆ. ಹ್ಞೂ ನಂದಲ್ಲ ಕಣೆ ಅಣಿಯ, ಇವ್ರದೇ ಎಲ್ಲಾದರೂ. ನೀವು ಹುಡುಗರು ಬೆಳಿಗ್ಗೆಯಿಂದನೂ ಒಂದೇ ಸಂಖ್ಯೆ ನನಗೆ ಹಿಂಸೆ ಮಾಡ್ತಿದ್ದಾರೆ. ಹೋಗ್ ಮೊದಲು ದೊಡ್ಡಪ್ಪಂಗೆ ಕೇಳು, ದೊಡ್ಡಪ್ಪಂಗೆ ಕೇಳು ಹೋಗು, ದೊಡ್ಡಪ್ಪಂಗೆ ಕೇಳು ಹೋಗು ಅಂತ. ಅಲ್ಲ ಕಳ್ಳ ರಂಗಪ್ಪ, ನಿನ್ಗೂ ವಿಚಾರ ಗೊತ್ತೈತೆ ತಾನೆ? ಆ ಮಕ್ಳ ಮೇಲೆ ಯಾಕೆ ದೂರ್ತಿದ್ಯಾ? ನೀನೇ ಅದೇನ್ ಕೇಳ್ಬೇಕು ಹೇಳೋ. ಹ್ಞೂ ಅಲ್ಲ ಕಣ, ನಿನ್ನ ತಮ್ಮ ಕಣ, ನೀನು ಪ್ರೀತಿಯಿಂದ ನಿನಗೆ ಸಾಕಿರೋದು. ನನಗೆ ಮೊದ್ಲಿಂದ ನೀನಂದ್ರೆ ಬೋಲು ಇಷ್ಟ ಅಂತ ಗೊತ್ತು. ನೀನ್ ಏನ್ ಮಾತಾಡಿದ್ರು, ನೀನ್ ಏನ್ ಬೇಜಾರು ಮಾಡಿಸಿದ್ರು ನಾನು ಯಾವ್ದೇ ಕಾರಣಕ್ಕೂ ನಿನ್ ಮೇಲೆ ಬೇಜಾರು ಮಾಡ್ಕೊಳಲ್ಲ ಕಣ. ಹ್ಞೂ ಹೇಳು. ಅಣ್ಣ ಯಾತು ಇಲ್ಲ ಕಣ. ಅದೇ ಈಗ ಚಂದು ಮದುವೆ ಆಗಿದ್ದಾಳಲ್ಲ, ಈಗ ಆ ಪಾಪ ಮದುವೆ ಏನೋ ಆಗಿದ್ದಾಳೆ. ಏನ ಮಕ್ಳುಗಳು ತಪ್ಪು ಮಾಡ್ಕೊಳ್ತಾರೆ, ಹಂಗಂತ ನಾವು ಸುಮ್ಕೆ ಬಿಟ್ಬಿಟ್ರೆ ಆಗುತ್ತೆ ನಾಣಿ ಆತ್ಲಗಿ. ಹ್ಞೂ ಎಷ್ಟೇ ಆದ್ರೂ ನಮ್ಮ ಮಗಳಲ್ವಾ ಅವಳು. ಚೆನ್ನಾಗಿ ನೋಡ್ಕೊಳೋದು, ಅವಳು ಆರೋಗ್ಯದ ಬಗ್ಗೆ ಇದು ಮಾಡೋದು. ಈಗ ಇಷ್ಟು ದಿವಸ ಅಷ್ಟೊಂದೆಲ್ಲ ಮುದ್ದಾಗಿ ಸಾಕ್ಬಿಟ್ಟು ಇವಾಗ ಮಾತಾಡ್ಸಂಗೆ ಹಂಗೆ ಬಿಟ್ಬಿಟ್ರೆ ಆಗುತ್ತಾ? ಒಳ್ಳೆ ಹುಡುಗಿನೇನೆ ಏನು ಮಾಡ್ತೀಯ? ಏನ ಅವರು ಇಷ್ಟಪಟ್ಟಿದ್ರು ಅನ್ಸುತ್ತೆ ಒಬ್ರಿಗೊಬ್ರಿಗೆ. ಬೇರೆ ಕಡೆ ಏನಾರ ಸಂಬಂಧ ನೋಡ್ಬಿಟ್ಟು ಮದುವೆ ಮಾಡಿಸ್ಬಿಡ್ತಾರಂತ ಭಯದಿಂದ ನಿನಗೆ ಹೇಳ್ದಂಗೆ ಮದುವೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಷ್ಟೇ. ಇನ್ನೇನು ಅಂತದೇನು ತಪ್ಪೇನು ಮಾಡ್ಕೊಂಡಿಲ್ಲ. ಹೆಂಗ ನಮ್ಮ ಮುಂದೆನೆ ಕಣ ಮುಂದೆನೆ ಹೆಂಗ ಚೆನ್ನಾಗಿ ಖುಷಿಯಿಂದ ತಿರ್ಗಾಡ್ಕೊಂಡು ಹೆಂಗ ಇರ್ತಾರೆ. ಆದ್ರೆ ಅದಕ್ಕೋಸ್ಕರನೇ ಮನೆ ಕರ್ಕೊಂಬರೋಣ ಅತ್ಲಗಿ ಪಾಪ. ಎಷ್ಟಾದ್ರೂ ತವ್ರ ಮನೆ ಆಸೆ ಹೆಣ್ಮಕ್ಳುಗಳಿಗೆ ಇದ್ದೇ ಇರುತ್ತಲ್ವೇನಯ್ಯ. ಅದಕ್ಕೆ ಹೋಗ್ಬಿಟ್ಟು ಅತ್ಲಾಗಿ ಮನೆ ಕರ್ಕೊಂಬರೋಣ ಅತ್ಲಾಗಿ. ಇನ್ನೊಂದು ಮಾತು, ನೀನೇನು ಬರಬೇಡ, ನಾನು ಏನು ಹೋಗಲ್ಲ. ಪಾಪ ಎಲ್ಲಾರು ಹೋಗ್ತಾರೆ. ನಮ್ ದಿಲೀಪ, ರಮೇಶಪ್ಪ, ಗಜೇಂದ್ರ, ಕುಮಾರಣ್ಣ ಎಲ್ಲಾರು ಹೋಗ್ತಾರೆ. ನೀನು ಒಪ್ಕೊಂಡ್ರೆ ಸಾಕು, ನೀನು ಹೂ ಅಂದ್ಬಿಟ್ರೆ ಸಾಕು. ಏನ್ರಪ್ಪ? ಹೂ ಕಣ್ ದೊಡಪ್ಪ. ನಾವೇ ಹೋಗಿ ಕರ್ಕೊಂಬರ್ತೀವಿ ಕಣ್ ದೊಡಪ್ಪ. ನೀವು ಹೂ ಅಂದ್ರೆ ಸಾಕು ಕಣ್ ದೊಡಪ್ಪ. ಈಗ ತಂಗಿ ಅಲ್ವೇನ್ ದೊಡಪ್ಪ, ಇಷ್ಟೊಂದೆಲ್ಲ ಗಂಡು ಮಕ್ಕಳಿಂದ ಇರೋದು ಒಬ್ಳೇ ತಂಗಿ. ಈಗ ನಮ್ಮ ರಾಜೇಶನ್ ಮದುವೆಗೆ ಅವಳಿಲ್ಲ ಅಂದ್ರೆ ಸರಿ ಆಗುತ್ತೆ ದೊಡಪ್ಪ. ನೀನೇ ಹೇಳು. ದೊಡಪ್ಪ ಹ್ಞೂ ಅಂದೊಡಪ್ಪ, ಒಪ್ಕೊಳ್ಳಿ ದೊಡಪ್ಪ, ಏನಾದ್ರೂ ಮಾಡಿಬಿಟ್ಟು. ಅಲ್ಲ ಕಣ್ರಪ್ಪ, ಅಲ್ಲ ಕಣ್ರೋ, ನಿಮ್ಮ ಹತ್ರ ಎಷ್ಟೊಂದು ಒಳ್ಳೆ ಬುದ್ಧಿ ಐತ್ರೋ. ಲೇ ರಂಗಪ್ಪ, ಎಷ್ಟು ಸಲಿ ಅಂತ ನನ್ನ ಮನ್ಸು ಗೆಲ್ತಿಲ್ಲ ನೀನು. ಹೋಗತ್ಲಾಗಿ ನಾನು ನಿನ್ನಂತ ಒಳ್ಳೆ ಮನುಷ್ಯಂಗೆ, ನನ್ನ ತಮ್ಮಂಗೆ ಅನ್ಯಾಯವಾಗಿ ಇಷ್ಟ ದಿವಸ ಮೋಸ ಮಾಡ್ಬಿಟ್ನಲ್ಲೋ. ಅಲ್ಲ ಕಳ್ಳ ರಂಗಪ್ಪ, ನಿನ್ ಬುದ್ಧಿನೇ ನಿನ್ ಮಕ್ಳನ್ನು ಕಲ್ತ್ಬಿಟ್ಟಿದಾರ ಕಣ. ಅದೇನ್ ನೀಯತ್ ಬುದ್ಧಿ, ಅದೇನ್ ಒಳ್ಳೆ ಬುದ್ಧಿ ಅಂತ. ನನ್ನ ಮಗಳಿಗೆ ಇವತ್ತಿನವರೆಗೂ ಅಣ್ಣಂದ್ರುಗಳನ್ನೋ ಒಂದು ಪ್ರೀತಿ ಇರಿಲ್ಲ. ಆದ್ರೆ ನೀವು ನೋಡ್ರ ಬಾಯಿ ತುಂಬಾ ತಂಗಿ ತಂಗಿ ಅಂತ ಅದೆಷ್ಟು ಚೆನ್ನಾಗಿ ಹೇಳ್ತಿದ್ದೀರ ಅತ್ಲಾಗಿ. ಅಂತ ಬುದ್ಧಿ ಅವಳ ಹತ್ರ ಇಲ್ಲ ಕಣ್ರಪ್ಪ, ಒಳ್ಳೆ ಬುದ್ಧಿ ಇಲ್ಲ ಕಣ್ರೋ. ಕುಮಾರಣ್ಣ, ರಮೇಶ, ಅವಳ ಹತ್ರ ಒಳ್ಳೆ ಬುದ್ಧಿ ಇಲ್ಲ ಕಣ್ರಪ್ಪ. ನೀವಂತೂ ತಂಗಿ ಅನ್ನೋ ಒಂದು ಪ್ರೀತಿ ಅಭಿಮಾನ ಇಟ್ಕೊಂಡಿದ್ದೀರಾ, ಅವಳಗ ಅಭಿಮಾನಿ ಇಲ್ಲ ಕಣ್ರೋ, ಅಭಿಮಾನ ಇಲ್ಲ. ನನ್ನ ಮಾತು ಕೇಳ್ರು. ಏನಕ್ಕೆ ಹೋಗಿ ಕರ್ಕೊಂಬರಕ್ ಹೋಗ್ತೀರಾ? ಸುಮ್ಕಿರ್ರಪ್ಪ, ಒಂದು ಸ್ವಲ್ಪ ದಿವಸ ಬುದ್ಧಿ ಕಲೀಲಿ ಅವಳು. ಹಂಗಲ್ ಕಣಯ್ಯ, ಹಂಗೆ ಅನ್ಕೊಂಡು ಹೋಗ್ಬಿಟ್ರೆ ಆಗುತ್ತೇನಾ? ಅಲ್ಲ ನಾವು ಈಗ ನಮ್ಮನೆ ಮಗಳಲ್ವಾ, ಹೋಗಿ ಕರ್ಕೊಂಬರ್ಬೇಕಲ್ವೇನ? ಬಿಟ್ಕೊಟ್ಬಿಟ್ರೆ ಆಗುತ್ತಾ ಇವಾಗ? ನೀನೇ ಹೇಳಪ್ಪ.